ಸಾಮಾಜಿಕತೆ ಎನ್ನುವಂತ ಕೃತಿಯನ್ನ ಮಾನ್ಯ MLA ಸಾಹೇಬ್ರವರು ಬಿಡುಗಡೆ ಮಾಡಿಕೊಡ್ಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುಂಡ್ಲುಪೇಟೆಯಲ್ಲಿ ಕ್ರಿಯಾ ಫೌಂಡೇಶನ್ ಕಾಳಿಂಗ ಸ್ವಾಮಿ ಮಾತಾಡ್ತಾ ಪ್ರಾಸ್ತಾವಿಕವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಚಾಮರಾಜನಗರ ಜಾನಪದಗಳ ಕಲೆಯ ತವರೂರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ವಿಶೇಷವಾದ ಸ್ಥಾನನ ಈ ಜಿಲ್ಲೆ ಪಡ್ಕೊಂಡಿದೆ. ಆ ವಿಚಾರದಲ್ಲಿ ಇವತ್ತು ಅದನ್ನ ಮುಂದುವರಿಸ್ಕೊಂಡು ಅದಕ್ಕೆಲ್ಲ ಪ್ರೋತ್ಸಾಹಿಸ್ಕೊಂಡು ಬರ್ತಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಭಾವಿಸಿದ್ದೀನಿ. ಯಾಕಂದ್ರೆ ಇವತ್ತು ನಾವೆಂತ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿದೀವಿ ಅಂದ್ರೆ ಇವತ್ತೆಲ್ಲರೂ ತಂತ್ರಜ್ಞಾನಕ್ಕೆ ಮಾರ ಹೋಗ್ತಿದ್ದಾರೆ. ಇವತ್ತು ಯಾರೇ ಏನೇ ಆಗ್ಬೇಕಾದ್ರೂ ಮೊಬೈಲ್ ಕಂಪ್ಯೂಟರ್ ಇಲ್ಲದೆ ಯಾರು ಜನ ಕೆಲಸ ಮಾಡಲ್ಲ. ಅಂತ ಒಂದು ಸನ್ನಿವೇಶಗಳು ಸೃಷ್ಟಿ ಆಗ್ತಿರೋಂಥ ಸಮಯದಲ್ಲಿ ನಮ್ಮ ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಹನ್ನೂರು, ಯಳಂದೂರು ಭಾಗದಲ್ಲಿ ಇವತ್ತಿಗೂ ಜಾನಪದದ ಒಂದು ಸೊಗಡನ್ನ, ಗ್ರಾಮೀಣ ಸೊಗಡನ್ನ ಉಳಿಸ್ಕೊಂಡು ಮಾಡ್ತಿರೋದು ಭಾರಿ ಖುಷಿ ಪಡುವಂತ ವಿಚಾರ. ಇವತ್ತು ಈ ಒಂದು ಕಾರ್ಯಕ್ರಮ, ಈ ಕೃತಿಗಳ ಲೋಕಾರ್ಪಣೆ ಜೊತೆಗೆ ಆ ಒಂದು ಕೃತಿಗಳ ಸಂವಾದನ ಹಮ್ಮಿಕೊಂಡಿರೋದು ಭಾರಿ ಖುಷಿ ಕೊಡುವಂತ ವಿಚಾರ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ, ಕೃತಿಗಳನ್ನ ಬಿಡುಗಡೆ ಮಾಡೋದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ಬರೀತಾರೆ, ಪುಸ್ತಕದ ಎಲ್ಲಾನು ತಿಳ್ಕೊಂಡು ಬರೀತಾರೆ. ಆದ್ರೆ ಅದ್ರ ಬಗ್ಗೆ ಪುಸ್ತಕದಲ್ಲಿರುವಂತ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಭಾರಿ ವಿಶೇಷವಾದ ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಈ ಕಾರ್ಯಕ್ರಮ ಇವತ್ತು ನಮ್ಮ ಗುಂಡ್ಲುಪೇಟೆಯ ಡ್ಯಾನ್ಸ್ ಸೊಸೈಟಿಯಲ್ಲಿ ನಡೀತಿದೆ. ಅದಕ್ಕೆ ಪ್ರಭುದೇವರ ಭರತ್ ರವರು ಬಂದಿರೋದು ಭಾರಿ ಖುಷಿ ಕೊಡುವಂತ ವಿಚಾರ. ಜೊತೆಗೆ ಇವತ್ತು ಮಹದೇವ್ ಶಂಕರಪ್ಪರವರು ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅವರು ಕೂಡ ಈ ಕೃತಿ ಬಗ್ಗೆ ಒಂದು ನೀಲ್ಗಾರರ ಕೃತಿ ಬಗ್ಗೆ ಮಾತಾಡಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿರಿ. ಮುಂದಿನ ದಿನಗಳಲ್ಲಿ ಈ ತರ ಕಾರ್ಯಕ್ರಮಗಳು ಆಗ್ಲಿ, ಅದಕ್ಕೆ ಸದಾ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾ, ಏನು ಕಾಳಿಂಗ ಸ್ವಾಮಿ ಅವರು ಕಳೆದ ಒಂದು 15 ದಿನದಿಂದ ಹೇಳಿದ್ರು, ದಯವಿಟ್ಟು ಈ ಕಾರ್ಯಕ್ರಮ ಬರಲೇಬೇಕು ಅಂತ. ನಾನೇ 17ನೇ ತಾರೀಕು ಮಾಡಿ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮನ ಮಾಡಿದ್ದಾರೆ. ಖಂಡಿತವಾಗ್ಲೂ ಇವತ್ತು ನಮ್ಮ ತಾಲೂಕಿನವರಾದ ಲಕ್ಷ್ಮಣ್ಣನವರು ಕರ್ನಾಟಕ ರಾಜ್ಯದ ಭೂ ವಿಜ್ಞಾನ ಇಲಾಖೆಯಲ್ಲಿ ಕರ್ತವ್ಯ ಜಾಯಿಂಟ್ ಡೈರೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರು ನಮ್ಮ ತಾಲೂಕಿನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಜೊತೆಗೆ ಗುಂಡ್ಲುಪೇಟೆಯ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇದು ಕಾಡಿನ ಅರ್ಧ ಭಾಗ, ಮುಕ್ಕಾಲು ಭಾಗ ಕಾಡಿನ ಪ್ರದೇಶ ಇರುವಂತ ಒಂದು ಊರು. ಹಾಗಾಗಿ ಗುಂಡ್ಲುಪೇಟೆಯಲ್ಲಿ ಎಷ್ಟು ನಾವು ಕಾಡು ಪ್ರಾಣಿಗಳ ಜೊತೆ ದಿನನಿತ್ಯ ನೋಡ್ತಾನೆ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಹಾವಳಿಗಳಾಗ್ತಾ ಇದೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರನ, ಅರಣ್ಯ ಇಲಾಖೆಯವರು ಕ್ರಮಗಳು ಕೈಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ನೀವೆಲ್ಲರ ಸಹಕಾರ ಅತ್ಯಂತ ಮುಖ್ಯ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಉದ್ಘಾಟನೆಗಾಗಿ ಕರೆದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ.